ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಮ್ಮ ಚಿತ್ರದುರ್ಗದ ಹೆಮ್ಮೆಯ ಚಿತ್ರದುರ್ಗದ ಕೋಟೆನ ತೋರಿಸ್ಲಿಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ಅದು ನಮ್ಮ ಮಕ್ಕಳ ಸೈನ್ಯದೊಂದಿಗೆ. ಸಂಡೇ ಅಲ್ವಾ, ಹಾಗಾಗಿ ರಜೆ ಇತ್ತು ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಹಾವು ನೋಡಿದ್ರಿ ಅಲ್ವಾ? ಹಾವಿನ ಚಿತ್ರ ಹೇಗಿದೆಯೋ ಅದೇ ಒಂದು ಮಾದರಿಯಲ್ಲಿ ಈ ಕೋಟೆಯ ಒಂದು ಸರೌಂಡಿಂಗ್ ಇರೋದು. ಹಾವು ಹೇಗೆ ಅಂಕು ಡೊಂಕಾಗಿ ಹೋಗುತ್ತೆ ಅಲ್ವಾ, ಅದೇ ಮಾದರಿಯಲ್ಲಿ ಕೋಟೆಯ ದಾರಿ ಇರೋದು. ಹೇಗೆ ಅಂತೇಳಿ ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಇದು ನಮ್ಮ ಚಿತ್ರದುರ್ಗದ ಕೋಟೆ. ಮಳೆ ಜಿನಿ ಜಿನಿ ಮಳೆ ಬರ್ತಾ ಇತ್ತು. ವಾತಾವರಣ ಅಂತೂ ತುಂಬ ತಂಪಾಗಿತ್ತು. ಈ ಟೈಮಲ್ಲಿ ಬರಬೇಕು ನೀವು ಕೋಟೆ ನೋಡಬೇಕು ಅಂದರೆ. ಬೇಸಿಗೆ ಟೈಮಲ್ಲಿ, ಬಿಸಿಲು ಟೈಮಲ್ಲಿ ಬಂದರೆ ಖಂಡಿತ ಹತ್ತಕ್ಕಾಗಲ್ಲ, ಸುಸ್ತಾಗ್ಬಿಡುತ್ತೆ. ಹಾಗೆ ನೋಡಿ, ಇದು 3ನೇಯ ಬಾಗಿಲು. ಟೋಟಲ್ 7 ಬಾಗಿಲಿದೆ. ಇನ್ನು 2 ಬಾಗಿಲು ಊರು ಒಳಗಡೆ ಹಾಸೋಗಿದೆ ಅಂತ ಹೇಳ್ತಾರೆ. ಒಂದು ಆನೆ ಬಾಗಿಲು, 2ನೇದು ರಂಗಯ್ಯನ ಬಾಗಿಲು, ಹಾಗೆ ಇದು 3ನೇ ಬಾಗಿಲು ಕಾಮನ ಬಾಗಿಲು ಅಂತ ಹೇಳಿ. ಇದು ಒಂದು ಕೋಟೆಯ ಒಂದು ಬ್ಲೂ ಪ್ರಿಂಟ್, ನೀಲಿ ನಕ್ಷೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಏನೇನು ಪ್ಲೇಸ್ ಇದೆ ನೋಡಲಿಕ್ಕೆ, ಎಷ್ಟು ಪ್ಲೇಸ್ ಇದೆ ಅಂಥೇಳಿ ಅದರ ಮಾಹಿತಿಯನ್ನು ಈ ಬೋರ್ಡಲ್ಲಿ ಹಾಕಿದ್ದಾರೆ. ನೋಡಿ, ವಾತಾವರಣ ನಾನು ಹೇಳೋದೇ ಬೇಕಿಲ್ಲ, ನೀವೇ ನೋಡ್ತಿದ್ದೀರಾ. ತುಂಬಾ ಚೆನ್ನಾಗಿತ್ತು ವಾತಾವರಣ, ಕೂಲಾಗಿ. ಈ ಟೈಮಲ್ಲಿ ಬನ್ನಿ, ಖಂಡಿತ ನಿಮಗೆ ಬೇಜಾರು ಅನಿಸಲ್ಲ ನೋಡಲಿಕ್ಕೆ. ಇದೇನೆ ಕಾಮನ ಬಾಗಿಲು. ಇದು 3ನೇಯ ಬಾಗಿಲು. ಒಂದೊಂದು ಬಾಗಿಲಿಗೆ ಒಂದೊಂದು ಹೆಸರಿದೆ. ಏನೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಅಲ್ಲಿಂದ ಎಡಕ್ಕೆ ಬಂದರೆ ಅಲ್ಲಿ ಯಾವುದಿದು ಮದ್ದು ಬೀಸುವ ಕಲ್ಲುಗಳು, ಬನಶಂಕರಿ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿದೆ, ಒಂದು ಹಳೆಯ ಒಂದು ದೇವಸ್ಥಾನ ನೋಡಿ. ಹಾಗೆ ಅದೇ ಗ್ಯಾಪಲ್ಲಿ ಒಂದು ಸಣ್ಣ ವಿಡಿಯೋ ತಕ್ಕೊಂಡೆ ನಾನು, ಶಾರ್ಟ್ ವಿಡಿಯೋ. ಹಾಗೆಯೇ ಇದು ಕಾಮನ ಬಾವಿ ಇದು. ಆಗಿನ ಒಂದು ಮದಕರಿ ನಾಯಕರು ಇಲ್ಲಿ ಇದೇ ಬಾವಿಯ ನೀರನ್ನು ಕುಡಿತಾ ಇದ್ರು ಅಂತ ಹೇಳ್ತಾರೆ. ಕಾಮನ ಬಾವಿ ಇದು. ಈಗಲೂ ಸಹ ಚೆನ್ನಾಗಿ ನೀರಿರುತ್ತೆ ಅದರಲ್ಲಿ. ಇದು ಸುತ್ತ ವಾತಾವರಣ ಸ್ವಲ್ಪ ಕೂಲಾಗಿದ್ದು. ಅದೇ ಒಂದು ಗ್ಯಾಪಲ್ಲಿ ಒಂದು ಶಾರ್ಟ್ ವಿಡಿಯೋ ಸಹ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು ಅಲ್ವಾ, ಶಾರ್ಟ್ ವಿಡಿಯೋಗೆ ಬರುತ್ತೆ ಅಂಥೇಳಿ. ನೆಕ್ಸ್ಟ್ ಮುಂದೆ ಹೋಗುವ. ಕೋಟೆ ಬನಶಂಕರಿ ಅಮ್ಮನವರ ದೇವಸ್ಥಾನ ಇದು. ಭಾನುವಾರ ಆಗಿರೋದ್ರಿಂದ ದೇವಸ್ಥಾನ ಕ್ಲೋಸ್ ಇತ್ತು. ನಿಮಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ದೇವಸ್ಥಾನ ಕ್ಲೋಸ್ ಇತ್ತು. ಮುಂದೆ ಹೋಗ್ತಾ ಇರೋದು ಮದ್ದು ಬೀಸುವ ಕಲ್ಲುಗಳು ಅಂತೇಳಿ. ಮದ್ದು ಬೀಸುವ ಕಲ್ಲುಗಳು ಇದು ಏನಕ್ಕೆಪ್ಪ ಅಂದರೆ, ಆಗಿನ ಒಂದು ಸಿಡಿಮದ್ದುಗಳಿಗೆ ಮದ್ದಿನ ಪುಡಿಯನ್ನು ತಯಾರು ಮಾಡಲಿಕ್ಕೆ ಇದು ಒಂದು ಪ್ಲೇಸ್ನ ತಯಾರಿಸಿದ್ರು ಅಂತ ಹೇಳಲಾಗುತ್ತೆ. ಇವುಗಳಿಗೆ ನೋಡಿ, ತೂತಿಗಳಿದಾವಲ್ಲ, ಕಿಂಡಿಗಳು, ಇವಕ್ಕೆ ಸರಪಳಿಗಳನ್ನ ಹಾಕಿ ಇದ್ರ ಮುಖಾಂತರ ಬೀಸೋದ್ರ ಮುಖಾಂತರ ಮದ್ದಿಗೆ ಬೇಕಾದಂಥ ಮದ್ದಿನ ಪುಡಿಗಳನ್ನ ತಯಾರಿಸಿದ್ರು ಅಂತ ಹೇಳ್ತಾರೆ. ನೋಡಿ, ಆವಾಗಿನ ಕಾಲದಲ್ಲೇ ಎಷ್ಟು ತಲೆ ಉಪಯೋಗಿಸಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಹ್ಯಾಟ್ಸ್ ಆಫ್ ನಮ್ಮ ವೀರ ಮದಕರಿ ನಾಯಕ ಅವರಿಗೆ. ಹಾಗೆಯೇ ನೋಡಿ, ಇಲ್ಲಿ ಬೋರ್ಡ್ ಕಾಣ್ತಿದೆಯಲ್ಲ, ಇದು ನನ್ನ ಹಸ್ಬೆಂಡ್ ವರ್ಕ್ ಮಾಡ್ತಾ ಇರೋಂಥ ಪ್ಲೇಸ್ ಇದು. ಹಾಗಾಗಿ ಝೂಮ್ ಮಾಡಿ ತೋರಿಸ್ದೆ. ವಾಕಬಲ್ ಡಿಸ್ಟೆನ್ಸ್ ಇದೆ ಅಲ್ಲಿಂದ ಅಲ್ಲಿಗೆ. ಹಾಗೆ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ಗಿಡ ಮರ ಎಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಕೋಟೆ ಒಳಗಡೆ. ಎಲ್ಲಿ ನೋಡಿದ್ರು ಗಿಡ ಮರಗಳು ಕಾಣುತ್ತೆ. ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ. ಹಾಗೆಯೇ ನಾನು ಆಗಲೇ ತೋರಿಸಿದಂಥ ಹೂವು, ಒಂದೇ ಥರದ ಹೂವು ಒಂದು 4ರಿಂದ 5 ಕಲರಲ್ಲಿ ಸಿಗುತ್ತೆ. ಇದು ಹೂವು ಚೆನ್ನಾಗಿದೆ. ಇದನ್ನೇ ಕೆಲವೊಂದು ಸಲ ಪೂಜೆಗೂ ಬಳಸ್ತಾರೆ ಅಲ್ಲಿ ದೇವಸ್ಥಾನಗಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆಯೇ ಇದು ಸೈನಿಕರು ನಿಂತ್ಕೊಳ್ಳಿಕ್ಕೆ ಮಾಡಿರೋವಂಥ ಒಂದು ಜಾಗ. ಕಾವಲು ಕಾಯಕ್ಕೆ ನಿಂತ್ಕೊತಾರಲ್ವ, ಹಾಗಾಗಿ ಆ ಥರ ಜಾಗ ಇದು. ಇಲ್ಲಿ ಜೈಲಿದೆ ಅಂತ ಹೇಳ್ತಾರೆ, ಸೆರ್ಮನೆ. ಅದು ತುಂಬ ಒಳಗಡೆ ಇದೆ, ಹಾಗಾಗಿ ಹೋಗಲಿಲ್ಲ. ನೆಕ್ಸ್ಟು ಇದು ಒಂದು ಬಾಗಿಲು, ವಿಷದ ಕತ್ತಿ ಬಾಗಿಲು ಅಂಥೇಳಿ. ಏನಕ್ಕೆ ಅಂದರೆ, ಆವಾಗಿನ ಕಾಲದ ಸೈನಿಕರು ದಂಡೆತ್ತಿ ಬಂದಾಗ ಸೈನಿಕರು ಒಳಗಡೆ ನುಗ್ಗೋದಕ್ಕೆ ಬಂದಾಗ ಈ ಒಂದು ಬಾಗಿಲಿಗೆ ವಿಷದ ಮುಳ್ಳುಗಳನ್ನ ಹಾಕಿರ್ತಾ ಇದ್ರಂತೆ. ವಿಷದ ಒಂದು ಲೇಪನ ಮಾಡಿರ್ತಾ ಇದ್ರಂತೆ. ಅವರು ನುಸುಳುವಾಗ ಆ ವಿಷ ಅವ್ರಿಗೆ ತಾಕಿ ಸತ್ತೋಗ್ಲಿ ಅಂತ ಹೇಳ್ಬಿಟ್ಟು ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ವಿಷದ ಕತ್ತಿ ಬಾಗಿಲು ಅಂತ ಹೇಳ್ತಾರೆ. ಹಾಗೆಯೇ ಅಲ್ಲಿಂದ ಸ್ವಲ್ಪ ಮುಂದೆ ಬರೋಣ. ಒಂದೊಂದು ಬಾಗಿಲಿಗೆ ಒಂದೊಂದು ವಿಶೇಷತೆ ಇದೆ. ಅದೇನೇನು ಅಂತ ನನಗೆ ಎಷ್ಟು ತಿಳಿದಿದೆ ಅಷ್ಟು ಮಾತ್ರ ಹೇಳ್ತೀನಿ. 15 ನಿಮಿಷದ ವಿಡಿಯೋ ಇದು, ಎಲ್ಲೂ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು.
ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ಈ ಕೋಟೆ ಸರೌಂಡಿಂಗು 4 ಕಿಲೋಮೀಟ್ರು ಅಂತ ಹೇಳ್ತಾರೆ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಇದು ಇನ್ನೊಂದು ಬಾಗಿಲು, ಸಿಗ್ನಲ್ ಬಾಗಿಲು ಅಥವಾ ಗಂಟೆ ಬಾಗಿಲು ಅಂತ ಹೇಳ್ತಾರೆ ಇದಕ್ಕೆ. ಇದು ಹೌದು ಸರಿ, ಅಲ್ಲಲ್ಲ ಸಾರಿ, ಇದು ಕಸ್ತೂರಿ ರಂಗಪ್ಪನ ಬಾಗಿಲು. ಸ್ವಲ್ಪ ಕನ್ಫ್ಯೂಷನ್ ಇದೆ, ದಯವಿಟ್ಟು ಕ್ಷಮೆ ಇರಲಿ. ಕಸ್ತೂರಿ ರಂಗಪ್ಪನ ಬಾಗಿಲು ಅಂತ ಹೇಳ್ತಾರೆ. ಅದು ಹಿಂದೂ ಇಸ್ಲಾಮಿಕ್ ಶೈಲಿಯಲ್ಲಿ ಒಂದು ಬಾಗಿಲು ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಮನೆಯ ಮಕ್ಕಳು ನೋಡಿ, ತಮಾಷೆ ತರಲೆ ಜಾಸ್ತಿನೇ ಇತ್ತು ನಮ್ಮ ಹುಡುಗರದು. ಹಾಗೆಯೇ ಏಕನಾಥೇಶ್ವರಿ ಅಮ್ಮನವರ ಪಾದಗಳು. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ಎಲ್ಲ ತಿಳ್ಕೊಂಡಿದ್ದೀನಿ ಅಂದ್ರೂ ಸಣ್ಣ ಪುಟ್ಟ ಆಗುತ್ತೆ. ವಾಯ್ಸ್ ಓವರ್ ಕೊಡುವಾಗ ಹಂಗಾಗುತ್ತೆ, ಕ್ಷಮೆ ಇರಲಿ. ಹಾಗೆಯೇ ಇದು ಒಂದು ಪುರಾತನ ದೇವಸ್ಥಾನ, ಹಳೆಯ ದೇವಸ್ಥಾನ, ವಿಘ್ನೇಶ್ವರ ಸ್ವಾಮಿಯ ದೇವಸ್ಥಾನ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗುವ. ಇಲ್ಲಿ ಕೋತಿರಾಜ್ ಅಂತ ಅಣ್ಣ ಇದ್ದರು, ಅವರು ಅವತ್ತು ಇರಲಿಲ್ಲ. ನಾನು ಅವ್ರ ಹತ್ರ ಮಾತಾಡಿಸ್ಬೇಕು ಅಂತ ಇದ್ದೆ, ಬಟ್ ಅವರು ಅವತ್ತು ಇರಲಿಲ್ಲ. ಹಾಗೆಯೇ ಇದು ಇನ್ನು ಹೇಳಿದ್ನಲ್ಲ, ಇದು ಒಂದು ಬಾಗಿಲು. ಅದೇ ಆಗಲೇ ಹೇಳ್ದಾಗೆ ಗಂಟೆ ಬಾಗಿಲು ಅಂತಲೇ ಅನಿಸುತ್ತೆ ಇದು. ಒಂದೊಂದು ಬಾಗಿಲಿಗೆ ಒಂದೊಂದು ವಿಶೇಷತೆ, ಒಂದೊಂದು ಹೆಸರು. ನೋಡಿ ವಾತಾವರಣ ಹೇಗಿದೆ, ತುಂಬ ತಂಪಾದ ಒಂದು ವಾತಾವರಣ. ಹಾಗೆಯೇ ಇವು ಗಾಳಿ ಗೋಪುರಗಳು ಅಂತ ಹೇಳ್ತಾರೆ. ಇದು ಗಾಳಿ ಗೋಪುರ ಹಿಂದೆ ಒಂದು ನೋಡಿ ದೇವಸ್ಥಾನ ಇದೆ. ಇದು ಹಿಡಿಂಬೇಶ್ವರ ದೇವಸ್ಥಾನ ಅಂತ. ಶಿವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ರಾತ್ರಿ ಎಲ್ಲ ಓಪನ್ ಇರುತ್ತೆ ಶಿವರಾತ್ರಿಯಲ್ಲಿ. ನನಗೆ ಮೇಲೆ ಹತ್ತೋಗ್ಲಿಕ್ಕೆ ಆಗಲಿಲ್ಲ, ಹಾಗಾಗಿ ಕೆಳಗಡೆಯಿಂದನೇ ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಬಂದಾಗ ಖಂಡಿತ ಹೋಗಿ ಬನ್ನಿ, ಮೇಲೆ ಚೆನ್ನಾಗಿದೆ. ಹಾಗೆ ನೋಡಿ, ಇಲ್ಲಿ ನಾನು ಝೂಮ್ ಮಾಡ್ತಾ ಇರೋದು ಕುದುರೆ ಹೆಜ್ಜೆ ಅಂಥೇಳಿ. ಇದೇ ಪ್ಲೇಸಲ್ಲಿ ನಾಗರಹಾವು ಫಿಲಮಲ್ಲಿ ಶಮಯ್ಯ ಮೇಷ್ಟ್ರು ಒಂದು ಮೇಲೆ ಹತ್ತೋಗ್ತಾರಲ್ಲ, ಅದೇ ಒಂದು ಶೂಟಿಂಗ್ನ ಇದೇ ಪ್ಲೇಸಲ್ಲಿ ಮಾಡಿರೋದು. ನಾನು ಅಲ್ಲಿ ಯಾವಾಗೂ ಹೋಗಿಲ್ಲ, ಸುಮ್ಮನೆ ಯಾಕೆ ರಿಸ್ಕು, ಜಾರಿದ್ರೆ ಕೆಳಗಡೆ ಬಿದ್ದೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅಲ್ಲಿ ಹೋಗಿಲ್ಲ. ನಾನು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಮ್ಮ ರಾಜರು ಪೂಜೆ ಮಾಡ್ತಾ ಇದ್ದಂಥ ಒಂದು ದೇವಸ್ಥಾನ ಇದೆ. ಯಾವುದು ಅಂದರೆ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಅಂಥೇಳಿ. ಇದು ಒಂದು ದೇವಸ್ಥಾನ. ಇಲ್ಲೂ ಅಷ್ಟೇ ಶಿವರಾತ್ರಿಲಿ ತುಂಬ ಚೆನ್ನಾಗಿ ಪೂಜೆ ಅಭಿಷೇಕಗಳನ್ನೆಲ್ಲ ಮಾಡ್ತಾರೆ. ಹಾಗೆಯೇ ಇಲ್ಲಿ ಮಧ್ಯದಲ್ಲಿ ಒಂದು ಕಟ್ಟೆ ಥರ ಇದೆಯಲ್ಲ ದೊಡ್ಡದು, ಅಲ್ಲಿ ಮದಕರಿ ನಾಯಕರ ಒಂದು ಪಟ್ಟಾಭಿಷೇಕ ನಡೀತು ಅಂತ ಹೇಳ್ತಾರೆ. ಹಾಗೆಯೇ ಈ ಒಂದು ಕೋಟೆ ಆವರಣ ಏನಿದೆ, ಇದನ್ನು ಮೇಲುದುರ್ಗ ಅಂತ ಹೇಳಿ ಕರೀತಾರೆ. ಊರಿದೆಯಲ್ಲ ಅದೆಲ್ಲ ಚಿತ್ರದುರ್ಗ, ಬಟ್ ಕೋಟೆ ಒಳಗಡೆ ಏನಿದೆ ಅದಿಷ್ಟು ಸರೌಂಡಿಂಗನ್ನು ಮೇಲುದುರ್ಗ ಅಂತ ಕರೀತಾರೆ. ನೋಡಿ, ಸಂಪಿಗೆ ಸಿದ್ದೇಶ್ವರ ದೇವರು, ಇವರು ವೀರಭದ್ರ ಸ್ವಾಮಿ ದೇವರು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಲ್ಲನೂ ಒಂದು ಕಲ್ಲಲ್ಲಿ ಒಂದು ದೊಡ್ಡ ಒಂದು ಬಂಡೆ ಒಳಗಡೆಯಿಂದನೇ ಕೆತ್ತಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಗಾಳಿ ಗೋಪುರಗಳು ಇವೆಲ್ಲ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಉಯ್ಯಾಲೆ ಕಂಬ ಸಿಗುತ್ತೆ ನಮಗೆ. ಈ ಉಯ್ಯಾಲೆ ಕಂಬದ ವಿಶೇಷತೆ ಏನು ಅಂದರೆ, ಹಿಂದೆ ಕಾಣಿಸ್ತಾ ಇರೋದು ಏಕನಾಥೇಶ್ವರಿ ಅಮ್ಮನವರ ಜಾತ್ರಾ ಸಮಯದಲ್ಲಿ ಈ ಉಯ್ಯಾಲೆ ಕಂಬಕ್ಕೆ ಒಂದು ದೊಡ್ಡದಾದ ಒಂದು ಉಯ್ಯಾಲೆ ಕಟ್ಬಿಟ್ಟು, ಆ ಉಯ್ಯಾಲೆ ಮೇಲೆ ಅಮ್ಮನವ್ರನ್ನ ಕೂರಿಸ್ಬಿಟ್ಟು ಉಯ್ಯಾಲೆ ಆಡಿಸ್ತಾರೆ ಅಂತ ಒಂದು ಇದೆ. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಜಾತ್ರೆ ಸಮಯದಲ್ಲಿ ಆ ಒಂದು ಕಾರ್ಯನ ಒಂದು ವಿಶೇಷತೆ ಮಾಡ್ತಾರೆ ಇಲ್ಲಿ. ಇದು ಓಕ್ಲಿ ಹುಂಡ ಅಂತೇಳಿ. ನೋಡಿ, ಇದು ಇಂಥ ಕೋಟೆಯ ಮಧ್ಯಭಾಗ, ಇದು ಹೃದಯ ಭಾಗ. ಇಲ್ಲಿ ಒಂದು ಕ್ಯಾಂಟೀನ್ ಇದೆ, ಇದೊಂದೇ ಇರೋದು ಕ್ಯಾಂಟೀನು. ನಿಮ್ಗೆ ಏನಾದರೂ ಬೇಕು ಅಂದರೆ ಇಲ್ಲೊಂದೇ ಸಿಗೋದು, ಬೇರೆ ಎಲ್ಲೂ ಸಿಗೋದಿಲ್ಲ. ಹಾಗೆಯೇ ಇದು ಅಮ್ಮನವರ ದೇವಸ್ಥಾನ, ಏಕನಾಥೇಶ್ವರಿ ಅಮ್ಮನವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ಹಳೆಯ ಒಂದು ದೇವಸ್ಥಾನ, ಮದಕರಿ ನಾಯಕರು ಪೂಜೆ ಮಾಡ್ತಾ ಇದ್ದಂಥ ಒಂದು ಅಮ್ಮನವರ ದೇವಸ್ಥಾನ. ಇದೇನೇ ನಾನು ಹೇಳಿದ್ದು, ಇಂಥ ಕೋಟೆಯ ಹೃದಯ ಭಾಗ ಅಂತ ಹೇಳಿದ್ದು ನಾನು. ಇಲ್ಲಿವರೆಗೂ ಅಪ್ಪಿತ್ತು ಎಂಥ ದಾರಿ. ನೆಕ್ಸ್ಟ್ ನಾವು ಮುಂದೆ ಹೋಗೋದು ಡೌನ್ ಅದು. ಹಾಗಾಗಿ ಇದನ್ನು ಕೋಟೆಯ ಹೃದಯ ಭಾಗ ಅಂತ ಹೇಳ್ತಾರೆ. ಬನ್ನಿ ಅಮ್ಮನವರ ಒಂದು ದರ್ಶನ ಮಾಡ್ಕೊಂಬರೋಣ. ಪುಣ್ಯಕ್ಕೆ ಸಂಡೇ ದೇವಸ್ಥಾನ ಕ್ಲೋಸ್ ಇರುತ್ತೆ ಅಂತ ಅಂದ್ಕೊಂಡೆ. ನಮ್ಮ ಪುಣ್ಯ ಚೆನ್ನಾಗಿದೆ, ದೇವಸ್ಥಾನ ಓಪನ್ ಇತ್ತು. ನೋಡಿ, ಮದಕರಿ ನಾಯಕರು ಪೂಜೆ ಮಾಡ್ತಿದ್ದಂಥ ದೇವಸ್ಥಾನ. ನಾಯಕರು ಯುದ್ಧಕ್ಕೆ ಹೊರಡೋ ಅಂಥ ಸಮಯದಲ್ಲಿ ಇಲ್ಲಿ ಬಂದು ಅಮ್ಮನವ್ರಿಗೆ ಹೂ ಕೇಳ್ತಾ ಇದ್ರಂತೆ.
ಅಮ್ಮನ ಬಲಭಾಗದಿಂದ ಹೂ ಬಿದ್ದರೆ ಯುದ್ಧದಲ್ಲಿ ಜಯ ಸಿಗುತ್ತೆ, ಹೋಗ್ಬೋದು ಅನ್ನೋ ಒಂದು ಮುನ್ಸೂಚನೆ ಅಂತ ಹೇಳ್ತಾ ಇದ್ರಂತೆ. ನೋಡಿ ಎಷ್ಟು ಶಕ್ತಿಶಾಲಿ ದೇವರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಾಗುತ್ತೆ ಜಾತ್ರೆ ಇಲ್ಲಿ. 1 ವಾರಗಳ ಕಾಲ ಸತತವಾಗಿ ನಡೆಯುತ್ತೆ. ತುಂಬ ಚೆನ್ನಾಗಾಗುತ್ತೆ. ಬನ್ನಿ, ಒಮ್ಮೆ ಬಂದಾಗ ದೇವಸ್ಥಾನ ಒಂದು ಭೇಟಿ ಕೊಟ್ಟು ಆಯಿತಾ. ನೋಡಿ, ಎಲ್ಲೆಲ್ಲಿಂದನೂ ನಮ್ಮ ವಿಡಿಯೋ ನೋಡ್ತಾ ಇರ್ತೀರಿ. ಎಲ್ರಿಗೂ ನೋಡಿ, ನಮ್ಮ ಕೋಟೆ ಒಳಗಡೆ ಇರೋವಂಥ ಏಕನಾಥೇಶ್ವರಮ್ಮನ ದರ್ಶನ ಸಿಗ್ತಾ ಇದೆ. ಎಲ್ರಿಗೂ ಸಿಗೋದಿಲ್ಲ ಇಂಥ ಪುಣ್ಯ ಅಲ್ವಾ. ಅಮ್ಮನವರ ಒಂದು ದರ್ಶನ, ಮಹಾಮಂಗಳಾರತಿ ಆಗ್ತಾಯಿತ್ತು ನಾವು ಹೋದಾಗ. ಹಾಗೆ ಇವರು ಮಾತಂಗಿ ಅಂತೇಳಿ ಏಕನಾಥೇಶ್ವರಿ ಅಮ್ಮನವರ ಸ್ನೇಹಿತೆ ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲೇ ಇರೋದು ಇದೂ. ನೋಡಿ ಗಾಳಿ ಎಷ್ಟಿತ್ತು ಅಂತ ಹೇಳಲಿಕ್ಕೆ ಇದೆ ಉದಾಹರಣೆ. ಅಷ್ಟು ದೊಡ್ಡ ಒಂದು ಅರಳಿ ಮರ ನೋಡಿ ಎಷ್ಟು ಅಲುಗಾಡ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ. ತುಂಬ ತೆಳ್ಳಗಿರೋರು ಇಂಥವರಾದರೆ ಗಾಳಿಗೆ ಓಡ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟು ಗಾಳಿ ಇತ್ತು. ಆರಾಮ್ಸೆ ನಿದ್ದೆ ಮಾಡ್ಬೋದು ಬೇಕಾದ್ರೆ, ತಂಪಾಗಿರುತ್ತೆ ಇಲ್ಲಿ ಕಟ್ಟೆ ಮೇಲೆ. ಹಾಗೆಯೇ ಕೋಟೆ ಒಳಗಡೆ ಇದು ಒಂದೇ ಪಬ್ಲಿಕ್ ಟಾಯ್ಲೆಟ್ ಇರೋದು. ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಬ್ರಿಗೆ ಗೊತ್ತಿರಲ್ಲಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ಇದು ಒಂದೇ ಒಂದು ಪಬ್ಲಿಕ್ ಟಾಯ್ಲೆಟ್ ಇರೋದು. ಹಾಗಾಗಿ ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನಿಮಗೆ ಸಿಗುತ್ತೆ ಅಕ್ಕ ತಂಗಿ ಹೊಂಡ ಅಂತೇಳಿ. ಇದನ್ನು ಯಾಕೆ ಕರೀತಾರೆ ಅಂತ ಒಂದು ಹಿನ್ನೆಲೆ ಇದೆ. ಅದು ನನಗೆ ನೀಟಾಗಿ ಪೂರ್ತಿಯಾಗಿ ಗೊತ್ತಿಲ್ಲ, ಹಾಗಾಗಿ ಅರ್ಧಂಬರ್ಧ ತಿಳ್ಕೊಂಡು ಹೇಳಬಾರ್ದು ಅಂತೇಳಿ ಹೇಳಿಲ್ಲ. ಒಂದು ಅಕ್ಕನ ಹೊಂಡ, ಇನ್ನೊಂದು ತಂಗಿ ಹೊಂಡ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿಲ್ಲ ಇದು ಮೇಲೆ. ಇದು ಗೋಪಾಲಸ್ವಾಮಿ ದೇವಸ್ಥಾನ ಇದು. ಇಲ್ಲೂ ಅಷ್ಟೇ ಶಿವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಡೆಯುತ್ತೆ. ಅಲ್ಲೂ ಮೇಲೂ ಸಹ ನಾನು ಹೋಗಲಿಲ್ಲ, ತುಂಬ ಮೇಲಾಗುತ್ತೆ, ನನಗೆ ಅಲ್ಲಿಗೆ ಸುಸ್ತಾಗ್ಬಿಟ್ಟಿತ್ತು. ಏನಂದರೆ ಹತ್ತೋದೇ ಒಂದು ಕಷ್ಟ. ಅಂದರೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿಕೊಂಡು ಹತ್ತಲಿಕ್ಕೆ ಇನ್ನೂ ಹಿಂಸೆ ಆಗ್ತಾಯಿತ್ತು. ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಓಕೆನಾ. ಇದೇ ಒಂದು ಅಕ್ಕ ತಂಗಿ ಹೊಂಡದಿಂದ ಇದೇ ನೀರು ಫಿಲ್ಟ್ರಾಗಿ ಕೆಳಗಡೆ ತಣ್ಣೀರು ದೋಣಿಗೆ ನೀರು ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ನೀರು ಕುಡಿಯೋದಕ್ಕೆ, ತಣ್ಣಗಿರುತ್ತೆ. ತಣ್ಣೀರು ದೋಣಿ ಅಂತ ಅದಕ್ಕೆ ನೀರು ಆ ಥರ ಹೆಸರಿಟ್ಟಿರೋದು. ಇಲ್ಲಿಂದ ಒಂಚೂರು ಮುಂದೆ ಹೋಗೋಣ. ನೋಡಿ, ಒನಕೆ ಓಬವ್ವನ ಒಂದು ಕಿರುಪರಿಚಯ ಒಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಮುಂದೆ ಬಂದರೆ ಸ್ವಲ್ಪ ಒಂದು ತಣ್ಣೀರು ದೋಣಿ ಸಿಗುತ್ತೆ. ಇದೆ ತಣ್ಣೀರು ದೋಣಿ. ಇಲ್ಲಿ 365 ದಿನವೂ ಇಲ್ಲಿ ನೀರು ಹರಿತಾನೆ ಇರುತ್ತೆ, ಯಾವತ್ತೂ ಬತ್ತಿಲ್ಲ. ಏನಂದರೆ ಮಳೆಗಾಲದಲ್ಲಿ ಸ್ವಲ್ಪ ನೀರು ಕಡಿಮೆ ಆಗುತ್ತೆ ಅಷ್ಟೇ, ಯಾವಾಗಲೂ ಹರಿತಾ ಇರುತ್ತೆ ನೀರು. ಈ ನೀರು ಮುಂದೆ ಯಾವ ಫಿಲ್ಟ್ರ್ ವಾಟ್ರು ಇಲ್ಲ, ಅಷ್ಟು ಚೆನ್ನಾಗಿ ತಣ್ಣಗೆ ಸ್ವೀಟಾಗಿರುತ್ತೆ. ನೀರು ಹರಿತಾ ಇದೆ. ಇದು ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಾಗ ನೀವು ಕುಡೀರಿ, ಚೆನ್ನಾಗಿದೆ ನೀರು. ಏನಂದರೆ ಕೆಳಗಡೆ ಮಕ್ಕಳು ಎಲ್ಲ ಓಡಾಡಿ ಗಲೀಜು ಮಾಡ್ತಿರ್ತಾರೆ ಅಷ್ಟೇ. ಸ್ವಲ್ಪ ಬುಡದಲ್ಲಿ ನೀರು ಚೆನ್ನಾಗಿರುತ್ತೆ, ಇಲ್ಲಿ ಯಾರೂ ತುಳಿಯಲ್ಲಲ್ವ, ಹಾಗಾಗಿ ಇಲ್ಲಿ ಚೆನ್ನಾಗಿರುತ್ತೆ. ಹೋದಾಗ ಕುಡೀರಿ, ತುಂಬ ಚೆನ್ನಾಗಿದೆ ನೀರು. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗೋಣ, ಮೇನ್ ಪ್ಲೇಸಿಗೆ ಹೋಗೋಣ. ಮುಂದೆ ಬರೋದೇ ಓಬವ್ವನ ಕಿಂಡಿ. ನೋಡಿ, ಇದೆಲ್ಲ ಒಂದು ಪ್ರಕೃತಿ ನಿರ್ಮಿತವಾದಂಥ ಕಲ್ಲು ಬಂಡೆಗಳು. ಇದು ಯಾವುದು ಮಾನವ ನಿರ್ಮಿತವಾಗಿ ಇರೋದಲ್ಲ. ನೋಡಿ ಹೇಗಿದೆ ಅಂತ. ಹಾಗಾಗಿ ಇದಕ್ಕೆ ಕಲ್ಲಿನ ಕೋಟೆ ಅಂತೇಳಿ ಕರೆಯೋದು. ಇಲ್ಲಿ ಹೋಗ್ತಾ ಇದ್ದರೆ ಏನೋ ಒಂದು ಹೊಸ ಯಾವುದೋ ಒಂದು ಲೋಕಕ್ಕೆ ಬಂದಿದ್ದೀವಿ ಅಂತ ಅನ್ನೋ ಒಂದು ಅನುಭವ ಆಗುತ್ತೆ ಇಲ್ಲಿ. ಈಗ ನೆಕ್ಸ್ಟ್ ಮುಂದೆ ಬರುವಂಥ ಒಂದು ಪ್ಲೇಸೇ ಓಬವ್ವನ ಕಿಂಡಿ. ನೋಡಿ, ಎಷ್ಟು ಜನ ಟೂರಿಸ್ಟ್ ಪ್ಲೇಸ್ ಇದ್ದರು ಅಂದರೆ ಸಂಡೇ ಅಲ್ವಾ, ಹಾಗಾಗಿ ತುಂಬ ಜನ ಇರ್ತಾರೆ. ಅದರಲ್ಲೂ ಈ ಥರ ಮಳೆ ಬಂದಿರೋ ಟೈಮಲ್ಲಿ ತಂಪಾಗಿರುತ್ತೆ. ಎಷ್ಟು ದೂರ ನಡೆದ್ರೂ ಆಯಾಸ ಅನಿಸೋದಿಲ್ಲ. ಅದೇ ಬೇಸಿಗೆ ಟೈಮಲ್ಲಿ ಬರೋಕ್ಕಾಗಲ್ಲ. ನೋಡಿ, ಜಿನಿ ಮಳೆ ಬರ್ತಾನೇ ಇತ್ತು. ಸ್ವಲ್ಪ ಹೊತ್ತು ಬರೋದು, ಸ್ವಲ್ಪ ಹೊತ್ತು ನಿಲ್ಲೋದು. ನೋಡಿ, ಆಂಜನೇಯ ವಿಗ್ರಹ ಓಬವ್ವ ಅವರು ಪೂಜೆ ಮಾಡ್ತಾ ಇದ್ದಂಥ ಒಂದು ದೇವರ ವಿಗ್ರಹ ಅಂತ ಹೇಳ್ತಾರೆ. ನೋಡಿ, ಇದೆ ಮೇಯ್ನ್ ನಾವು ಕಾಯ್ತಾ ಇದ್ದಂಥ ಒಂದು ಪ್ಲೇಸ್ ಓಬವ್ವನ ಕಿಂಡಿ. ಅದು ಓಬವ್ವನ ಕಿಂಡಿ ಆಗೋದಕ್ಕೆ ಮುಂಚೆ ಅಲ್ಲಿ ಮಳೆ ನೀರು ಹೋಗೋದಕ್ಕೆ ಅದು ಮಾಡಿದರು ಪ್ಲೇಸು ಅಂತ ಹೇಳ್ತಾರೆ. ಅದೇ ಪ್ಲೇಸಿಂದಾನೇ ಹೈದರಾಲಿ ಸೈನಿಕರು ಕೋಟೆ ಒಳಗಡೆ ಮುತ್ತಿಗೆ ಹಾಕೋಕ್ಕೆ ಬರ್ತಾಯಿದ್ರು. ಇದೇ ಪ್ಲೇಸಲ್ಲಿ ಓಬವ್ವ ಅವರು ಒನಕೆಯಿಂದ ಒಂದು ಸುಮಾರು 80 ಜನ ಸೈನಿಕರನ್ನು ಹೊಡೆದು ಸಾಯಿಸ್ತಾರೆ ಅಂತ ಒಂದು ಹೇಳ್ತಾರೆ. ಇದೆ ನೋಡಿ, ಒನಕೆ ಓಬವ್ವ. ಈ ಒಂದು ಕಿಂಡಿಯಿಂದನೇ ಅಷ್ಟು ಜನ ಸೈನಿಕರು ಬಂದಿದ್ದರು. ಆ ಸೈನಿಕರ ಜೊತೆ ವೀರಾವೇಶದಿಂದ ಹೋರಾಡಿದ ಒಂದು ಧೀರ ಮಹಿಳೆ ನಮ್ಮ ಒನಕೆ ಓಬವ್ವ.
ಹಾಗೆ ಇಲ್ಲಿ ಬಂದವರೆಲ್ಲ ಏನು ಮಾಡ್ತಾರೆ ಅಂದರೆ ಹಿಂದ್ಗಡೆಯಿಂದ ಹೋಗಿ ಕಿಂಡಿ ಇಂದ ಹೊರಗಡೆ ಬರ್ತಾರೆ. ಏನೋ ಒಂದು ಖುಷಿ ಅವ್ರಿಗೆ ಹೆಂಗಿರುತ್ತೆ ನೋಡೋಣ ಅಂತ. ನಮ್ಮ ಮಕ್ಕಳು ಸಹ ಹಾಗೆ ಮಾಡಿದರು. ಕಿಂಡಿಯಿಂದ ಹೊರಗಡೆ ಬರ್ತಾ ಇದ್ದಾರೆ ನೋಡಿ. ಹಾಗೆಯೇ ತುಂಬ ಸ್ವಲ್ಪ ಸಣ್ಣ ಇರೋರಾದರೆ ಹೇಗೋ ಬಂದುಬಿಡ್ತಾರೆ. ಸ್ವಲ್ಪ ದಪ್ಪ ಇದ್ದರೆ ಬರೋಕ್ಕಾಗಲ್ಲ. ತುಂಬ ಚಿಕ್ಕದಿದೆ ಕಿಂಡಿ ಅದು. ಇದು ಮೇನ್ ಪ್ಲೇಸು ಓಬವ್ವನ ಕಿಂಡಿ. ನೋಡಿ ಎಷ್ಟು ಜನ ಇದ್ದಾರೆ. ಟೂರಿಸ್ಟು ತುಂಬ ಎಲ್ಲೆಲ್ಲೋ ಕಡೆ ದೂರ ದೂರ ಊರುಗಳಿಂದ ಬರ್ತಾರೆ ಇಲ್ಲೆಲ್ಲ. ಹಾಗೆ ಮನೆಯಿಂದ ನಾನು ಸ್ವಲ್ಪ ಸ್ನ್ಯಾಕ್ಸು ತೊಗೊಂಡೋಗಿದ್ದೆ. ಎಂಥ ಮಂಡಕ್ಕಿ, ಖಾರ, ಈರುಳ್ಳಿ ಸ್ವಲ್ಪ ಎಲ್ಲ ತಿಂಡಿ ತೊಗೊಂಡೋಗಿದ್ದೆ. ಯಾಕಂದರೆ ಮಕ್ಕಳು ಸುಸ್ತಾಗ್ಬಿಡ್ತಾರೆ ಅಲ್ವಾ ಹೋಗಿ ಬರೋಷ್ಟರೊಳಗೆ. 4 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ. ಅಷ್ಟು ದೂರ ನಡಿಬೇಕೆಂದರೂ ಸುಮ್ಮನೆ ಇಲ್ಲ. ಹಾಗಾಗಿ ಮನೆಯಿಂದ ಸ್ವಲ್ಪ ತಿಂಡಿ ತೊಗೊಂಡೋಗಿದ್ದೆ. ಅಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ತಿಂದು ನೀರೆಲ್ಲ ಕುಡಿದು ಸುಧಾರಿಸ್ಕೊಂಡು ಆನಂತರ ಮನೆ ಕಡೆಗೆ ಬಂದ್ವಿ ನಾವು. ನೋಡಿ ಈ ಥರ ಹೊರಗಡೆ ಹೋದಾಗ ಈ ಥರ ಏನಾದ್ರು ಒಂದು ಸ್ವಲ್ಪ ಕುರುಕ್ಲು ತಿಂಡಿ ಇದ್ದರೆ ಚೆನ್ನಾಗಿರುತ್ತೆ ಹೊರಗಡೆ ಕೂತ್ಕೊಂಡು ತಿನ್ನೋದಕ್ಕೆ ಅಲ್ವಾ. ಖಾರ, ಮಂಡಕ್ಕಿ ಮತ್ತು ಈರುಳ್ಳಿ ತುಂಬ ಚೆನ್ನಾಗಿತ್ತು. ಹಾಗೆಯೇ ಮಧ್ಯದಲ್ಲಿ ಒಂದೊಂದು ಸಣ್ಣ ಪುಟ್ಟ ಒಂದು ಶಾರ್ಟ್ ವೀಡಿಯೋಸನ್ನು ತೆಕ್ಕೊಂಡು ಬಂದೆ. ಇದು ಸಪೋಟ ಮರ ನೋಡಿ ಅಲ್ಲಿತ್ತು. ಇದ್ರ ಒಂದು ವಿಡಿಯೋ ತೆಕ್ಕೊಂಡು ಬಂದಿದೆ. ಶಾರ್ಟ್ ವೀಡಿಯೋಸ್ಗೆ ಆಗುತ್ತೆ ಅಂಥೇಳಿ. ಚೆನ್ನಾಗಿದೆ ಇದನ್ನು ಸಹ ನೋಡಿ. ಸಪೋಟ ಎಷ್ಟು ಚೆನ್ನಾಗಿದೆ. ಗ್ರೀನರಿ ತುಂಬ ಚೆನ್ನಾಗಿದೆ. ಗಿಡಗಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹೇಗಿತ್ತು ಕೋಟೆಯ ಒಂದು ವಿಡಿಯೋ, ಲಾಂಗ್ ವಿಡಿಯೋ? ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.